ನನಗೆ ಸ್ಯಾರಿಗಳು ತುಂಬ ಇಷ್ಟ ಆಗುತ್ತೆ. ಮತ್ತು ನನಗೆ ಪರ್ಸ್ನಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ಯಾರಿ ಉಟ್ಕೊಂಡು ಹೋಗ್ಬೇಕು. ಅದು ವೈಕುಂಠ ಏಕಾದಶಿ ಆದ ಕಾರಣ, ನನ್ನ ಫೇವ್ರೆಟ್ ದೇವರ ಆದ ಕಾರಣ ನನಗೆ ಸ್ಪೆಷಲ್ಲೇ ಇದು. ಸೊ ನಾನು ಸೀರೆ ಉಟ್ಕೊಂಡು ಹೋಗೋಣ ಅಂತಿದ್ದೀನಿ. ನಾನು ಹೇಗೆ ಸ್ಟೈಲ್ ಮಾಡ್ತೀನಿ, ನನಗೆ ಹೇಗೆ ನಾನು ಮಾಡಿಕೊಂಡ್ರೆ ಹೇಗೆ ಅಂತ ನಾನು ತೋರಿಸ್ತೀನಿ. ಅದನ್ನು ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಟಿಪ್ಸು ಟ್ರಿಕ್ಸು ಇದ್ದರೆ ಅದು ಎಲ್ಲರೂ ನಾರ್ಮಲಾಗಿ ಉಟ್ಕೊಳ್ಳೋ ಅಂಥದ್ದೇ ಸೀರೆ. ಅದೇ ಅದನ್ನು ಇವಾಗ ಅನ್ಕೊತಾರೆ ಗೊತ್ತಾ, ಈ ಕಲರ್ ಸ್ಯಾರಿಗೆ ಯಾವ ಥರ ಹಾಕ್ಕೋಬೇಕು ಜ್ಯುವೆಲ್ಲರಿ ಅಂದರೆ ಮದುವೆ ಮನೆಗೆ ಹಾಕೊಳ್ಳೋ ಥರ ದೊಡ್ಡದಾಗಿ ಹಾಕ್ಕೊಳೋದಲ್ಲ, ಸಿಂಪಲಾಗಿ ಒಂದೇ ಹಾಕ್ಕೊಂಡ್ರು ಲುಕ್ಕಾಗಿ ಕಾಣಬೇಕು. ಆ ಥರ ಹೇಗೆ ಹಾಕ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಮಿಸ್ ಮಾಡ್ದಿರೋ ನೋಡಿದ್ರೆ ನಿಮಗೆ ಎಲ್ಲನೂ ಗೊತ್ತಾಗುತ್ತೆ. ಸೊ ಇವತ್ತು ನಾನು ಈ ಕಲರ್ ಸ್ಯಾರಿ, ಇದು ಗ್ರೇ ಮತ್ತು ಸ್ವಲ್ಪ ಪೀಚ್ ಕಲರ್. ಸೊ ಅದಕ್ಕೆ ಈ ಕಲರ್ ಬ್ಲೌಸ್ ಇದೆ, ಸೇಮು ಗ್ರೇ ಕಲರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಆಗಲೇ ನಾವು ರಫಾಗಿ ಹಾಕ್ಕೊಂಡಿದ್ವಲ್ಲ, ಈಗ ನಾನು 1 ಪಿನ್ ಸೆರಗು ಹಾಕ್ಕೊತಾ ಇದ್ದೀನಿ. ನೋಡಿ, ನನಗೆ ಇಷ್ಟು ಸಾಕು, ಯಾಕಂದರೆ 1 ಪಿನ್ ಹಾಕ್ಕೊತಾ ಇದ್ದೀನಿ, ಇಷ್ಟು ಬರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದೇ 1 ಪಿನ್ನು ಇಲ್ಲಿ ಮಾತ್ರ ಹಾಕೋದು. ಸೊ ಒಂದೇ ಒಂದು ಪಿನ್ ಆಯಿತು. ಈಗ ಇಲ್ಲಿ ಈ ಥರ ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಹೇಗೆ ಸ್ಯಾರಿ ಉಟ್ಕೊಳೋದು ಅಂತ ನಾನು ನಿಮಗೆ ತೋರಿಸಿದೆ. ಎಲ್ಲ ವಿಡಿಯೋ ನೋಡಿ ಗೊತ್ತಾಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡಿ ಟ್ರೈ ಮಾಡಿ, ಓಕೆನಾ. ಈಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಮೇಕಪ್ ಅಂದರೆ ನಾನು ಆ ಥರ ಜಾಸ್ತಿ ಲೇಯರ್ ಹಾಕ್ಕೊಳ್ಳಲ್ಲ. ನಾನು ಹಾಕ್ಕೊಳ್ಳೋದು ತುಂಬ ಸಿಂಪಲ್ಲು. ಫಸ್ಟು ನನ್ನ ಸ್ಕಿನ್ ಕೇರಲ್ಲಿ ಏನೇನಿರುತ್ತಂದರೆ ಮಾಯ್ಶ್ಚರೈಸರು, ಸೀರಮ್ಮು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು. ಆ್ಯಕ್ಚುಲಿ ಇದು ಯಾವುದೇ ಏನು ಇವಾಗ ಬರ್ತಾ ಇರುತ್ತಲ್ಲ, ಯಾವುದೇ ಬ್ರ್ಯಾಂಡಲ್ಲ, ಇದು ಬಂದ್ಬಿಟ್ಟು ನನಗೆ ಡರ್ಮಟಾಲಜಿಸ್ಟ್ ಕೊಟ್ಟಿರೋದು. ಇದು ನನಗೆ ವರ್ಕ್ ಆಗ್ತಿದೆಯಾ ಅಂತ ಕೇಳಿದ್ರೆ ಅಷ್ಟೊಂದು ಥರ ವರ್ಕ್ ಆಗ್ತಾಯಿಲ್ಲ. ಓಕೆ, ಒಂದು ರೇಂಜ್ಗೆ ವರ್ಕ್ ಆಗ್ತಾಯಿದೆ, ನನಗೆ ಬೆಟರ್ ಇದೆ ಸದ್ಯಕ್ಕೆ, ಅಷ್ಟೊಂದು ಏನಿಲ್ಲ. ಓಕೆ, ನಂದು ಡೈಲಿ ಮೇಂಟೈನ್ ಆಗ್ತಿದೆ. ಇನ್ನು ಇದು ಯಾವುದೇ ವೆಬ್ಸೈಟಲ್ಲಿ ನೀವು ಹುಡುಕಿದ್ರೂ ಸಿಗಲ್ಲ, ಯಾಕಂದರೆ ನನಗೆ ಡರ್ಮಟಾಲಜಿಸ್ಟ್ ಕೊಟ್ಟಿರೋದು. ಪರ್ಸ್ನಲಿ ನಿಮಗೆ ಹತ್ರ, ನಿಮ್ಮ ಮನೆ ಹತ್ರ ಯಾರಿದ್ದಾರೋ ಅಲ್ಲಿ ಇರೋ ಡರ್ಮಟಾಲಜಿಸ್ಟ ಹೋಗಿ ನಿಮ್ಮ ಸ್ಕಿನ್ ಟೈಪ್ಗೆ ಕೊಡ್ತಾರೆ. ನಾನು ಯೂಸ್ ಮಾಡಿದೆ ಅಂತ ನಿಮ್ಗೆ ಹೇಳಿದ್ರೆ ನನ್ನ ಸ್ಕಿನ್ ಟೈಪ್ ಬೇರೆ, ನಿಮ್ಮ ಸ್ಕಿನ್ ಟೈಪ್ ಬೇರೆ, ಸೂಟ್ ಆಗೋಲ್ಲ, ಓಕೆನಾ. ಬಂದ್ಬಿಟ್ಟು ಸೀರಮ್ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಮಾಡ್ಕೋಬೇಕು. ತುಂಬ ಜನ ಮಸಾಜ್ ಮಾಡ್ತಾರೆ, ನಾನು ಮಸಾಜ್ ಮಾಡಿ ಸುಮ್ಮನೆ ಟ್ಯಾಪ್ ಮಾಡೋದು. ಹಾಕ್ಕೊಂಡಿದ್ದ ತಕ್ಷಣ ಗ್ಲೋ ಕಾಣಿಸ್ತಾ ಇದೆ ಫೇಸಲ್ಲಿ. ಸೊ ಸೀರಮ್ ಆಯಿತು, ಮಾಯ್ಶ್ಚರೈಸರ್ ಆಯಿತು, ಮತ್ತು ಸನ್ಸ್ಕ್ರೀನ್ ಆಯಿತು. ಅದಿರಲಿ, ಈಗ ನಾನೇನು ಮಾಡ್ತೀನಿ ಅಂದರೆ ಸರ ಹಾಕ್ಕೊತೀನಿ. ಇದು ಬಂದ್ಬಿಟ್ಟು ಮೀಶೋಲ್ಲಿ ತೊಗೊಂಡಿತ್ತು, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಪ್ರೈಸ್ ಮರ್ತೋಗಿದ್ದೀನಿ. ನಾನು ಬೇಕಾದರೆ ಮೀಶೋ ಹಾಲಲ್ಲಿ ಬೇಕಂದರೆ ಎಲ್ಲ ಕೇಳಿಬಿಟ್ಟು ಕ್ಲೀನಾಗಿ ಹಾಕ್ತೀನಿ. ಯಾಕಂದರೆ ಇದು ಒಂದೇ ಒಂದು ಸರ ಹಾಕ್ತೀನಿ, ಇನ್ನೇನು ಹಾಕ್ತಾಯಿಲ್ಲ. ಯಾಕಂದರೆ ನನ್ನ ಸ್ಯಾರಿನೂ ಸಿಂಪಲ್ಲು, ನನ್ನ ಓಲೆನೂ ಬೇರೆದೇ ಹಾಕ್ತಾಯಿಲ್ಲ. ನೋಡಿ, ಇದೇ ಹಾಕ್ಕೋತಾ ಇದ್ದು ನನ್ನ ಮಾಮೂಲಿ ಗೋಲ್ಡು, ಅದೊಂದೇ ಚಿಕ್ಕದಿರಲಿ ಅಂತ. ಇದನ್ನು ಕೂಡ ಗೋಲ್ಡ್ ಮಿಕ್ಸ್ ಆಗಿದೆ, ಸಿಲ್ವರ್ದಲ್ಲ, ಗೋಲ್ಡ್ ಮಿಕ್ಸ್ ಆಗಿದೆ. ಇದು ಒಂದೇ ಒಂದು ಹಾಕ್ಕೋತೀನಿ.
ಜಸ್ಟ್ ಹಿಂಗೆ ಟ್ಯಾಪ್ ಮಾಡಬೇಕು. ನಾನೇನು ಫೌಂಡೇಶನ್ ಏನೂ ಹಾಕಲ್ಲ. ಫಸ್ಟ್ ಆಫ್ ಆಲ್ ನಾನು ಸೆಟ್ಟು ಆಗಲ್ಲ ಅದು. ಜಸ್ಟ್ ಲೂಸ್ ಪೌಡ್ರು. ಪೌಡ್ರ್ ಆಯಿತು. ಈಗ ಬಂದ್ಬಿಟ್ಟು ಕಾಜಲ್ ಹಾಕ್ತಾಯಿದ್ದೀನಿ. ಕಾಜಲ್ ಇನ್ಶೈನ್ ಅವ್ರದ್ದು ಕಾಜಲ್ಲು ಹಾಕ್ಕೊಳೋಣ. ಹಾಕ್ಕೊಂಡು ಬಂದೆ. ಈಗ ಐಬ್ರೋ. ಈಗ ನೆಕ್ಸ್ಟು ನಾನು ಇಲ್ಲಿ ಲಿಪ್ ಬಾಮ್ ಹಾಕಿದ್ದೀನಿ, ತೆಗೆದುಬಿಡ್ತೀನಿ. ತೆಗ್ದು ಆದಮೇಲೆ ಓಕೆ, ನಾನು 2 ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ. ಒಂದು ಬಂದ್ಬಿಟ್ಟು ರೆನೆ ಅವ್ರದ್ದು, ಇನ್ನೊಂದು ಬಂದ್ಬಿಟ್ಟು ನೈಕಾ ಲಿಪ್ಸ್ಟಿಕ್. ಇದರಿಂದ ನೈಕಾ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇನ್ನೊಂದು ರೆನೆ ಅವ್ರದ್ದು ಶೇಡ್ ರೆಡ್ ಶಾರ್ಟ್ ಅಂತ. ಅದನ್ನು ಬಂದು ಔಟರ್ ಲೈನಾಗಿ ಹಾಕೋತೀನಿ. ಸ್ಪ್ರೆಡ್ ಮಾಡಿಕೊಂಡೆ. ಅದ್ರ ಮೇಲೆ ನೈಕಾ ಅವ್ರದ್ದು ಶೇಡ್ ಬಾಸ್ ಬೇಬಿ ಕಾಣಿಸ್ತಿದೆಯಾ? ಏನೇ ಹಾಕ್ಕೊಂಡ್ರು ಲಿಪ್ಸ್ಟಿಕ್ ಹಾಕಿದ್ರೆ ಕಂಪ್ಲೀಟ್ ಥರ ನನಗೆ ಈ ಬ್ರಷ್ ನನಗೆ ಈ ಮೇಕಪ್ ಪ್ರಾಡಕ್ಟ್ಸಲ್ಲಿ ಯಾವ್ದು ನಿನ್ನ ಫೇವ್ರೆಟು ಅಂತ ಅಂದರೆ, ಮೊದಲನೇದು ಲಿಪ್ಸ್ಟಿಕ್. ಕಾಜಲ್ ಇಲ್ಲಾಂದ್ರೂ ಇದ್ಬಿಡ್ತೀನಿ ನಾನು ಲಿಪ್ಸ್ಟಿಕ್ಕು. ಅದಾದಮೇಲೆ ಏನಾದ್ರು ಬೇರೆ ತೊಗೊಂಡ್ರೆ ಕಾಜಲ್. ಇದೆರಡು ಬಿಟ್ಟು ಇನ್ನೇನು ಇಷ್ಟ ಆಗಲ್ಲ. ಇಲ್ಲಿ ಎಕ್ಸ್ಟ್ರಾ ಬಂದಿದೆ ಗೊತ್ತಾ, ಅದೆಲ್ಲ ತೆಗ್ದ್ಬಿಡ. ಅಲ್ಲ, ಇದು ಇಟ್ಕೊತೀನಲ್ಲ, ಇಟ್ಕೊಂಡು ಚೆನ್ನಾಗಿದೆ. ಓಕೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಬೇರೆ ರೀತಿ. ಓಕೆ, ಇದೇ ಚೆನ್ನಾಗಿದೆ. ಸ್ನಾನ ಮಾಡಿಕೊಂಡು ಚಿಕ್ಕದಾಗಿ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ನಾನು ಜಾಸ್ತಿ ಇದು ಮಾಡೋದು. ಹಿಂಗೆ ಅಂದ್ಕೊಂಡ್ರೆ ಹಿಂಗೆ ಬರುತ್ತೆ, ಹಿಂಗೆ ಅಂದ್ಕೊಂಡ್ರೆ ಹಿಂಗೆ ಬರುತ್ತೆ. ಓಕೆನಾ? ಇದರಲ್ಲಿ ನಾವು ಫುಲ್ಲು ಇದು ಮಾಡ್ಬೇಕಿತ್ತು. ಈಗ ಅದು ಯಾಕೋ ಸ್ವಲ್ಪನೂ ಸೆಟ್ ಆಗಿಲ್ಲ. ಇನ್ನೊಂದು ಟ್ರೈ ಮಾಡೋಣ ಅಂತ. ಜಸ್ಟ್ ಏನು ಗೊತ್ತಾ, ನಾನು ತುಂಬಾ ಅಬ್ಸರ್ವ್ ಮಾಡೀನಿ. ಚೆನ್ನಾಗಿ ಹಿಂಗೆ ಬಾಚ್ಕೊಂಡು ಹಿಂಗೆಲ್ಲ ಹಾಕ್ಕೊಂಡ್ರೆ ಆಗುತ್ತೆ, ಚೆನ್ನಾಗಿರಲ್ಲ. ಸುಮ್ಮನೆ ಎತ್ತಿ ಹಿಂಗೆ ಹಾಕ್ಕೊಂಡು ಹೋಗ್ತಾಯಿದ್ದೆ ನೋಡಿ, ಸುಮ್ಮನೆ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬಂತು. ಇವಾಗ ಕ್ಲಿಪ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಏನಕ್ಕೆ ಒಂದೇ ಒಂದು ಸರ ಹಾಕಿದ್ದೀನಿ, ಒಂದೇ ಒಂದು ಬಳೆ ಹಾಕಿದ್ದೀನಿ
ಹಾಕ್ಕೊತೀನಿ ಅಂತ. ಆ್ಯಕ್ಚುಲಿ ಇದು ಇವಾಗ ಈ ಸ್ಯಾರಿಗೆ ಇದು ಗ್ರ್ಯಾಂಡಾಗೆ ಕಾಣ್ತಾ ಇದೆ, ಅಂದರೆ ಹಿಂಗೆ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಹಿಂಗೆ ನೋಡ್ತಾ ಇದ್ರೆ ಗ್ರ್ಯಾಂಡಾಗೆ ಕಾಣ್ತಾ ಇದೆ. ನಂದು ಇದು ಆ್ಯಕ್ಚುಲಿ ಸಿಂಪಲಾಗಿ ಹಾಕೋಬೇಕು ಅಂತ ಇದ್ದಿದ್ದು ಪ್ಲ್ಯಾನ್ ಇದ್ದಿದ್ದು ನಂದು, ಯಾಕಂದರೆ ಓಲೆನೂ ನಾನು ಸಿಂಪಲಾಗಿ ಹಾಕಿದ್ದೀನಿ, ಬಳೆನೂ ನಾನು ಸಿಂಪಲಾಗಿ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಗ್ರ್ಯಾಂಡಾಗಿದೆ. ಸೀರೆನೂ ಸ್ವಲ್ಪ ಸಿಂಪಲ್ಲಾಗೇ ಇದೆ. ಇದು ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಓವರಾಲ್ ಲುಕ್ಕು ಕರೆಕ್ಟಾಗಿರುತ್ತೆ, ಕರೆಕ್ಟಾಗಿ ಮ್ಯಾಚ್ ಇರುತ್ತೆ. ಹಂಗೆ ಜಿಗಿನೂ ಒಂಥರ ಸಿಂಪಲ್ ಆಗೋದಿರಲ್ಲ, ಮೀಡಿಯಮಾಗಿ ಚೆನ್ನಾಗಿರತ್ತೆ ಅಂತ ಹಾಕೊಂಡಿದ್ದೀನಿ. ಮತ್ತು ಇನ್ನೊಂದು, ನೀವು ನಿಮ್ಮ ಸ್ಯಾರಿಲಿ ಸ್ಟೋನ್ ವರ್ಕ್ ಇದ್ದರೆ ಇಲ್ಲ ಬೇರೆ ರೀತಿಯ ವರ್ಕ್ ಇದ್ದರೆ ಆ ಥರ ಇದ್ದರೆ ನೀವು ಹೆವಿಯಾಗಿ ಜ್ಯುವೆಲ್ಲರಿ ಹಾಕ್ಕೊಬೇಡಿ, ಅದು ತುಂಬ ಕೆಟ್ಟದಾಗಿ ಕಾಣುತ್ತೆ. ಅದೇ ನಿಮ್ಮ ಇದರಲ್ಲಿ ಡ್ರೆಸ್ಸಲ್ಲಿ ಸಿಂಪಲ್ಲಾಗಿ ಒಂದು ಕಾಟನ್ ಡ್ರೆಸ್ಸು ಅಂತ ಹೇಳಿದ್ರೆ ಅದಕ್ಕೆ ಓವರಾಗಿ ಸೆಟ್ಟೆಲ್ಲ ಹಾಕ್ಕೋಬೇಡಿ. ಒಂದು ಸಿಂಪಲ್ಲಾಗಿ ಒಂದು ಜ್ಯುವೆಲ್ಲರಿ ನೋಡಿ ಇಟ್ಕೊಂಡಿರಿ, ಓಕೆನಾ? ನೋಡಿ ಇಟ್ಕೊಂಡಿರಿ, ಅದನ್ನು ಹಾಕ್ಕೊಂಡು ನೀವು ಬೇಕಂದರೆ ಹೋಗ್ಬೋದು. ಅದನ್ನು ನಿಮಗೆ ಸ್ವಲ್ಪ ಹೆವಿ ಅಂದರೆ ಯಾವುದಾದ್ರು ಒಂದು ರಿಸೆಪ್ಷನ್ಗೆ ಹೋಗ್ತಾಯಿದ್ದೀವಿ, ಸಿಂಪಲಾಗಿ ಹೋಗ್ತಾಯಿದ್ದೀವಿ ಅಂತ ಅಂದರೆ ಒಂದು ಸೆಟ್ ಹಾಕ್ಕೊಳ್ಳಿ. ಅಂದರೆ ಈಗೆಲ್ಲ ಬರ್ತಾಯಿದೆಯಲ್ವ ಫುಲ್ಲು ಡ್ರೆಸ್ಸಸ್ಸು, ಆ ಥರ ಸಿಂಪಲ್ಲಾಗಿ ಟಾಪ್ ಟು ಬಾಟಮ್ ಸೆಟ್ ಥರ ಹಾಕ್ಕೊಂಡು ಸರ ಒಂದೇ ಒಂದು ಹಾಕ್ಕೊಳ್ಳಿ. ಅಂದರೆ ನಿಮ್ಮದು ನೆಕ್ಕು ಕ್ಲೋಸ್ ಇದ್ದರೆ ಬೇಡ, ಅದ್ರ ಮೇಲೆ ಹಾಕ್ಕೊಳ್ಳಿ. ನಿಮ್ಮದು ಈ ಥರ ಬೋಟ್ ನೆಕ್ ಇದ್ದರೆ ಸಿಂಪಲ್ಲಾಗಿ ಈ ಥರ ಲೈಕ್ ಹಿಂಗೆ ಚೋಕರ್ ಥರ ಇರಲಿ, ಸಿಂಪಲ್ಲಾಗಿರಲಿ, ಅದು ಗ್ರ್ಯಾಂಡಾಗಿ ಬೇಡ. ಇಲ್ಲ ವಿ ನೆಕ್ ಇದೆ ಅಂದರೆ ಸಿಂಗಲ್ ಚೈನ್ ಥರ ಬರುತ್ತೆ ಗೊತ್ತಾ, ಆ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನನಗೆ ಓಲೆನೂ ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಇನ್ನೊಂದು ಹೇಳ್ತೀನಿ, ಇದು ಗ್ರ್ಯಾಂಡಾಗಿದ್ದರೆ ಇದು ಸಿಂಪಲ್ಲಾಗಿರಲಿ, ಇದು ಗ್ರ್ಯಾಂಡಾಗಿದ್ದರೆ ಇದು ಸಿಂಪಲ್ಲಾಗಿರಲಿ. ಎರಡೂ ಗ್ರ್ಯಾಂಡಾಗಿದ್ದರೆ, ಇಲ್ಲ ನಮ್ಮದು ಮದುವೆ ಇದೆ ಆ ಥರ ಇದ್ದರೆ ಎರಡೂ ಗ್ರ್ಯಾಂಡಾಗಿದ್ರೂ ಸೀರೆ ಚೆನ್ನಾಗಿ ಕಾಣೋ ಥರ ಹಾಕ್ಕೋಬೇಕು ಮೇಯ್ನು. ಇನ್ನು ಎರಡೂ ಅಷ್ಟು ಸಿಂಪಲ್ಲಾಗಿದ್ದರೆ ಸೀರೆ ತುಂಬಾ ಗ್ರ್ಯಾಂಡಾಗಿದ್ದರೆ ಅದು ಸಿಂಪಲ್ಲಾಗಿ ಇಟ್ಕೊಳ್ಳಿ. ಸಿಂಪಲ್ಲಾಗಿ ಲುಕ್ಕಾಗಿ ತೊಗೊಂಡೋಗಿ ನಿಮ್ಮ ಲುಕ್ನ. ಇಲ್ಲಾಂದರೆ ಇದು ಗ್ರ್ಯಾಂಡ್ ಅಂದರೆ ಚೆನ್ನಾಗಿ ಕಾಣಲ್ಲ. ಮತ್ತು ಆ ಕಲರು ಅಷ್ಟೇ, ಒಂದೊಂದು ಕಲರ್ಗೆ ಒಂದೊಂದು ಜ್ಯುವೆಲ್ಲರಿ ಥರ ಹಾಕ್ಕೊಬೇಕು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಅಂಗಡಿಗೆ ಹೋಗ್ತಾ ಇದ್ದಂಗೆ ಅದು ಎಲ್ಲಿರುತ್ತೋ ಅದು ನಮಗೆ ಕಾಣಿಸ್ಬಿಡುತ್ತೆ ಚೆನ್ನಾಗಿ. ಏನಾದರೂ ಒಂದು ಜ್ಯುವೆಲ್ಲರಿ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಏನೇ ಆಗಿರಲಿ, ನಾನು ಹೇಗೆ ಮಾಡ್ತೀನಿ ಅಂದರೆ ಫಸ್ಟು ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀನಿ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ನೋಡಿದ್ರೆ ಮೈಂಡಲ್ಲಿ ಇಟ್ಕೊಂಡು ಹೋಗಿ ಅದೇ ಥರ ಸಿಕ್ಕಿಲ್ಲ ಅಂದರೂ ಸಿಮಿಲರ್ ತೊಗೊಂಡು ಬರ್ತೀನಿ. ಆದರೆ ನನಗೆ ಒಂದೇ ಸತಿ ಹಾಕ್ಕೊಂಡು ಒಂದು ಮೂಲೆಯಲ್ಲಿ ಇಡೋ ಥರ ತೊಗೊಳಲ್ಲ, ಅದನ್ನು ತೊಗೊತೀನಿ. ಏನು ಮದುವೆ ಆ ಥರ ಇದ್ದರೆ ತೊಗೊತೀನಿ. ಆ ಥರನೂ ಇಲ್ಲ ಅಂತ ಅಂದರೆ ಸಿಂಪಲ್ಲಾಗಿ ನಾನು ಮನೇಲೇ ಅವಾಗ ಇದರಲ್ಲಿ ಹಾಕ್ಕೊಳೋ ಥರ ಚೆನ್ನಾಗಿ ಮಾಡಬೇಕು, ಸಿಂಪಲ್ಲಾಗಿರ್ಬೇಕು, ಆ ಥರ ನಾನು ಆ ಥರ ತೊಗೊತೀನಿ. ನಿಮ್ಮ ಟೇಸ್ಟ್ ವೈಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ನಿಮ್ಮ ಹೇಗೆ ಎಲ್ಲ ನೋಡಿಕೊಂಡು ತೊಗೋಬೇಕಾಗತ್ತೆ. ಸಿಂಪಲ್ ಲುಕ್ಕು, ಫುಲ್ ಲುಕ್ಕು ನೋಡೋಣ. ಇದು ನನ್ನ ಫೈನಲ್ ಹೋಗಬೇಕು. ಇನ್ನೂ ಹೆಚ್ಚು ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬರ್ಗೂ ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಟಾಟಾ, ಬಾಯ್.